ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ IPL ಮ್ಯಾಚ್ RCB ವರ್ಸಸ್ ಗುಜರಾತ್ ಟೈಟನ್ಸ್. RCB 5 ಟೈಮ್ಸ್ ಚಾಂಪಿಯನ್ಸ್ CSK ಮೇಲೆ ಹಾಗೂ ಡಿಫೆಂಡಿಂಗ್ ಚಾಂಪಿಯನ್ಸ್ KKR ಮೇಲೆ ಅವರ ಮನೆಯಂಗಳದಲ್ಲೇ ಹೋಗಿ ಸದೆ ಪಡೆದದ್ದು ಬಹಳ ಚೇತೋಹಾರಿಯಾಗಿತ್ತು ಹಾಗೂ ಮೊರಾಲ್ ಈಸ್ ವೆರಿ ಹೈ. ನ್ಯಾಚುರಲಿ ನಮ್ಮ RCB ಟೀಮ್ನ ಫೈನ್ ಬ್ಯಾಲೆನ್ಸ್, ಅಗ್ರೆಸಿವ್ ಬ್ಯಾಟಿಂಗ್, ಡೆಪ್ತ್ ಇನ್ ಬೌಲಿಂಗ್, ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿ, ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ಅವರ ಇಫೆಕ್ಟಿವ್ ಟ್ಯಾಕ್ಟಿಕ್ಸ್ ಎಲ್ಲವೂ ಈವರೆಗೆ ಕ್ಲಿಕ್ ಆಗಿವೆ. ಆದರೆ ಗುಜರಾತ್ ಟೈಟನ್ಸನ್ನು ಸುಲಭವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ. ಗುಜರಾತ್ ಟೈಟನ್ಸ್ ಹಿಂದಿನ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರೋಚಕ ಜಯ ಸಾಧಿಸಿದರು. ಗುಜರಾತ್ ವೀಕ್ನೆಸ್ ಅಂತಂದರೆ ಅವರ ಓವರ್ ಡಿಪೆಂಡೆನ್ಸ್ ಆನ್ ಟಾಪ್ 3 ಬ್ಯಾಟರ್ಸ್. ಲೆಫ್ಟ್ ಹ್ಯಾಂಡೆಡ್ ಓಪನರ್ ಸಾಯಿ ಸುದರ್ಶನ್ ಇನ್ಫಾರ್ಮ್, ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹಾಗೂ ಇಂಗ್ಲಿಷ್ಮನ್ ಜೋಸ್ ಬಟ್ಲರ್. ಸಾಯಿ ಸುದರ್ಶನ್ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಬಳಲ್ತಾ ಇದ್ದರು. ಅವರೇನೋ ಇವತ್ತು ಆಡದೆ ಹೋದರೆ ಗುಜರಾತ್ಗೆ ಭಾಳ ಕಷ್ಟ, ಯಾಕಂದರೆ ನಂತರ ಹೆಚ್ಚಿನ ಬ್ಯಾಟಿಂಗ್ ಇಲ್ಲ. ಆದರೆ ಬೌಲಿಂಗ್ ಮಾತ್ರ ಫ್ಯಾಂಟಾಸ್ಟಿಕ್. ಯಾರಿದ್ದಾರೆ ನೋಡಿ ಪೇಸ್ ಬೌಲಿಂಗಲ್ಲಿ. ಸೌತ್ ಆಫ್ರಿಕನ್ ಕಾಗಿಸೋ ರಬಾಡ, ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಪಿಚ್ ಅಂಗುಲ ಗೊತ್ತಿರುವಂಥ ಫಾರ್ಮರ್ RCB ಸ್ಟಾರ್ ಮೊಹಮ್ಮದ್ ಸಿರಾಜ್ ಹಾಗೂ ಹಿಂದಿನ ಮ್ಯಾಚ್ MI ಮೇಲೆ ಮಿಡ್ಲ್ ಓವರ್ಸಲ್ಲಿ ಬಂದು 2 ವಿಕೆಟ್ ಪಡೆದುಕೊಂಡು ಮ್ಯಾಚನ್ನು ಟರ್ನ್ ಮಾಡಿದಂಥ ನಮ್ಮ ಕರ್ನಾಟಕದ ವೇಗಿ ಪ್ರಸಿದ್ಧ ಕೃಷ್ಣ ಆ ಟೀಮಲ್ಲಿದ್ದಾರೆ. ಸ್ಪಿನ್ನರ್ಸ್ ಅಂತೂ ಹೇಳೋದು ಬೇಡ. ವಿಶ್ವವಿಖ್ಯಾತ ಲೆಗ್ ಸ್ಪಿನ್ನರ್ ಅಫ್ಘಾನಿಸ್ತಾನದ ರಶೀದ್ ಖಾನ್ ಹಾಗೂ ಸ್ಪಿನ್ ಮಾಂತ್ರಿಕ ಸಾಯಿ ಕಿಶೋರ್. ಬೌಲಿಂಗ್ ಮಾತ್ರ ಗುಜರಾತು ಭಾಳ ಸ್ಟ್ರಾಂಗ್ ಆಗಿದೆ. ನಮ್ಮ RCB ಟಾಪ್ 4 ಎಂಟರ್ ಆಗಬೇಕಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೆಲುವಿನ ಮೂಲಕ ಆರಂಭ ಮಾಡೋದು ಭಾಳ ಮುಖ್ಯ. ಇಂದು ಸಾಯಂಕಾಲ ನೀವೇನು ಮಾಡ್ತಾರ ನೋಡಿ, ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೋಬೇಡಿ. ಮನೆಯಲ್ಲಿ ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡು ಮ್ಯಾಚ್ ನೋಡೋ ಸುಖ ಎಲ್ಲಿಲ್ಲದ ಸುಖ ಅದು ಅಲ್ವೇ? ಏನಂತೀರ?